ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಣೇಶ್ ಕಬಾಡಿ ಅಂತ. ನಾನು ಗದಗಿನ ವಾಸಿ. ಗುರುಗಳಿಗೆ ನನ್ನದೊಂದು ಪ್ರಶ್ನೆ, ಚಿಕ್ಕ ಪ್ರಶ್ನೆ ಇತ್ತು. ಶಾಸ್ತ್ರದ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಕೊಡಿ ಅಂತ ನಾನು ಬೇಡ್ಕೊಂತೀನಿ ಗುರುಗಳ ಹತ್ರ. ಗಣೇಶ್ ಕಬಾಡಿ, ನಮಸ್ಕಾರ. ಶಾಸ್ತ್ರೋಕ್ತ ಪದ್ಧತಿಗಳು ಅಂದರೆ ಏನು, ಅವು ಯಾವುವು ಅನ್ನೋ ಅರ್ಥದಲ್ಲಿ ಪ್ರಶ್ನೆ ಕೇಳಿದ್ದೀರಿ ನೀವು. ವಿದ್ಯುಕ್ತ ಅಂತ ಪ್ರಶ್ನೆ ಕೇಳಿದ್ದೀರಾ, ಪದ ಕೇಳಿದ್ದೀರಾ. ವಿದ್ಯುಕ್ತ ವಿದ್ಯುಕ್ತ ಅನ್ನುವುದು ಎರಡು ಪದ. ವಿಧಿ, ಉಕ್ತ. ವಿಧಿ ಅಂದರೆ ಶಾಸನ, ವಿಧಿ ಅಂದರೆ ನಿಯಮ, ಉಕ್ತ ಹೇಳಿರುವುದು. ವಿಧಿ ಹೇಳಿದಂತೆ ನಡೆಯುವುದು, ದಾರಿಯಲ್ಲಿ ಎಡಗಡೆ ಹೋಗಬೇಕು, ಅದು ಒಂದು ವಿಧಿ, ಅದೊಂದು ನಿಯಮ. ಕಳ್ಳತನ ಮಾಡಬಾರದು, ಅದೊಂದು ವಿಧಿ. ನೀವು ಅದನ್ನು ಮೀರಿದರೆ ನಿಮಗೆ ಶಿಕ್ಷೆ ಆಗುತ್ತೆ. ಎಡಗಡೆ ಹೋದ್ರ ಬದಲು ಬಲಗಡೆ ಹೋದರೆ ಅಪಘಾತ ಆಗುತ್ತೆ, ಕಳ್ಳತನ ಮಾಡಿದರೆ ಸೆರೆಮನೆ ಆಗುತ್ತೆ. ಹೀಗಾಗಿ ವಿಧಿಗೆ ಉಕ್ತವಾಗಿ ಬದುಕತಕ್ಕಂಥದ್ದು ಸಹಜ, ವಿದ್ಯುಕ್ತವಾಗಿ ನಡೆಯತಕ್ಕಂಥದ್ದು ಅಪೇಕ್ಷಣೀಯ. ಹಾಗೆ ವಿಧಿ ಉಕ್ತ ಅನ್ನುವಂತೆ ಶಾಸ್ತ್ರ ಉಕ್ತ. ಶಾಸ್ತ್ರ ಉಕ್ತವಾದದ್ದು ಶಾಸ್ತ್ರೋಕ್ತ. ಶಾಸ್ತ್ರ ಹೇಳಿದಂತೆ ನಡೆಯತಕ್ಕದ್ದು ಅದು ಶಾಸ್ತ್ರೋಕ್ತ ಅಂತ. ಪುರಾಣೋಕ್ತ, ಪುರಾಣ ಹೇಳಿದಂತೆ ನಡೆಯತಕ್ಕಂಥದ್ದು. ಶಾಸ್ತ್ರಗಳು ಒಂದಿಲ್ಲ. ಕಲ್ಪ, ಶಿಕ್ಷಾ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಹೀಗೆ 6 ಶಾಸ್ತ್ರಗಳು ಇದೆ. ಯಾರು ಯಾರು ಯಾವ ಯಾವ ಶಾಸ್ತ್ರಗಳನ್ನು ಅನುಸರಿಸುತ್ತಾರೆಯೋ ಆ ಶಾಸ್ತ್ರಗಳು ಉಕ್ತ, ಹೇಳಿದಂತೆ ನಡೆಯತಕ್ಕಂಥದ್ದು ಶಾಸ್ತ್ರೋಕ್ತ. ಶ್ಲೋಕ ಅನ್ನತಕ್ಕಂಥದ್ದು ಛಂದಸ್ಸು ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಬರುತ್ತೆ. ಗಾಯತ್ರಿ, ತ್ರಿಷ್ಟುಬ್, ಜಗತಿ, ಇವೆಲ್ಲ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮುಟ್ಟುಗಳು, ಗಣಗಳು. ಇಂತಿಷ್ಟು ಕಾಲಕ್ಕೆ ಸರಿಯಾಗಿ ಮತ್ತೆ ಪುನರಾವರ್ತನೆ ಆಗತಕ್ಕಂಥದ್ದು ಅದು ಛಂದಶಾಸ್ತ್ರ. ಛಂದಸ್ಸಿನ ಶಾಸ್ತ್ರ ಹೇಳಿದಂತೆ ನೀವು ಕಾವ್ಯವನ್ನು ಬರೆದರೆ ಅದು ಶಾಸ್ತ್ರೋಕ್ತ. ಹಾಗೆ ಕಲ್ಪ ಅಂತ ಅನ್ನೋದೊಂದು ಶಾಸ್ತ್ರ ಇದೆ. ಈ ಕಲ್ಪದೊಳಗೆ 4 ಭಾಗ ಇದೆ. ಕಲ್ಪ ಅಂದರೆ ಅರ್ಥ ಏನಪ್ಪ ಅಂದರೆ ಬದುಕಲಿಕ್ಕೆ ಇರತಕ್ಕಂಥ ವಿಧಿಗಳು. ಬದುಕಲಿಕ್ಕೆ, ಉದಾಹರಣೆಗೆ ಒಂದು ಯಜ್ಞವನ್ನು ಮಾಡಬೇಕು ನೀವು. ಆ ಕಲ್ಪ ಅನ್ನುವ ಶಾಸ್ತ್ರದಲ್ಲಿ ಒಂದು ಭಾಗ ಯಜ್ಞಗಳ ಬಗ್ಗೆ ಮಾತಾಡುತ್ತೆ, ಒಂದು ಭಾಗ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡುತ್ತೆ. ಅಂದರೆ ನೀವು ಹುಟ್ಟಿದ ಮೇಲೆ ಸಾಯೋ ತನಕ ಹೇಗೆ ಬದುಕಬೇಕು ಅನ್ನತಕ್ಕಂಥದ್ದು ಉಕ್ತ, ಹೇಳಲ್ಪಟ್ಟಿದೆ. ಅವನು ನಾಮಕರಣ ಮಾಡಬೇಕಾಯ, ಅದು ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಅವನು ಉಪನಯನ ಮಾಡಬೇಕು, ಹೇಳಲ್ಪಟ್ಟಿದೆ. ಅವನಿಗೆ ಜುಟ್ಟು ಬಿಡಿಸ್ಬೇಕು, ಹೇಳಲ್ಪಟ್ಟಿದೆ. ಎಲ್ಲಿ? ಶಾಸ್ತ್ರದಲ್ಲಿ. ಯಾವ ಶಾಸ್ತ್ರದಲ್ಲಿ? ಕಲ್ಪಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಹೀಗಾಗಿ ಶಾಸ್ತ್ರೋಕ್ತ ಅಂತಿದ್ದ ಹಾಗೇನೆ ಶಾಸ್ತ್ರದಲ್ಲಿ ಉಕ್ತವಾದದ್ದು ಅದು ಶಾಸ್ತ್ರೋಕ್ತ. ನಿಮ್ಗೆ ಅರ್ಥವಾಯ್ತು? ಶಾಸ್ತ್ರೋಕ್ತ ಅಂತಂತ ಹೇಳಿದರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಪಾಲಿಸುವುದು, ಅದು ಶಾಸ್ತ್ರೋಕ್ತ ವಿಧಿ. ಅದಕ್ಕೆ ಶಾಸನ, ಅದು ಹಾಗಿರಬೇಕು.
ಏತದನುಶಾಸನಂ ಅಂತ ಹೇಳ್ತಾರೆ. ಇದು ಅನುಶಾಸನ ಕಡೆ ನೀನು ಪ್ರಶ್ನೆ ಕೇಳೋ ಹಾಗಿಲ್ಲ, ಇದನ್ನು ಪಾಲನೆ ಮಾಡಬೇಕು. ಸಾಮಾನ್ಯವಾಗಿ ಈ ಪೊಲೀಸ್ ಶಿಸ್ತಿನಲ್ಲಿ ನೀವು ಪ್ರಶ್ನೆ ಕೇಳೋ ಹಾಗಿಲ್ಲ, ಅವ್ರು ಹೇಳಿದ್ದನ್ನು ಪಾಲನೆ ಮಾಡಬೇಕು. ಅದು ಯಾಕೆ ಅದೆಲ್ಲ ಕೇಳೋ ಹಾಗಿಲ್ಲ. ಯೋಗದಲ್ಲೂ ಹಾಗೆ. ಯೋಗ ಅಂದರೆ ಏನಪ್ಪ ಅಂದರೆ ಅದು ಅನುಶಾಸನ ಅಂತ. ಅನುಶಾಸನ ಅಂದರೆ ಹೇಳಿದ್ದನ್ನು ಕೇಳತಕ್ಕಂಥದ್ದು ಅಂತ. ಹಾಗೆಯೇ ಶಾಸ್ತ್ರೋಕ್ತ ಅಂದರೆ ಶಾಸ್ತ್ರ ಏನನ್ನು ಹೇಳುತ್ತದೆಯೋ ಅದರಂತೆ ಪಾಲನೆ ಮಾಡತಕ್ಕದ್ದು ಶಾಸ್ತ್ರೋಕ್ತ. ಈಗಾಗಲೇ ಹೇಳಿದಾಗೆ ಯಾವುವು ಏನು ಅಂತ ಹೇಳಿಕಾಲಿ ಈಗಾಗಲೇ ಉದಾಹರಣೆಗಳು ಕೊಟ್ಟಿದ್ದೀನಿ. ಹೇಗೆ ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಆ ಶಾಸ್ತ್ರ ಹೀಗಿರಬೇಕು ನೀನು ಅಂತ ಹೇಳಿದ್ದನ್ನು ಪಾಲನೆ ಮಾಡತಕ್ಕಂಥದ್ದು ಶಾಸ್ತ್ರೋಕ್ತ ವಿಧಿ. ನಮಸ್ಕಾರ. ಗುರುಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು. ಗುರುಗಳೇ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ನನ್ನದು. ದಶರಥ ಮಹಾರಾಜನು ಕೈಕೇಯಿಗೆ ಕೊಟ್ಟಂತ ವರಗಳು ಯಾವುವು ಮತ್ತು ಸಂದರ್ಭವನ್ನ ತಿಳಿಸಿ.